ಇದು ಶಿವಗಂಗಾ ಕ್ಷೇತ್ರ. ಶಿವಗಂಗಾ ಬೆಟ್ಟದಲ್ಲಿ ಈ ದೇವಸ್ಥಾನ ಇರೋದು. ಇದು ಶಿವಗಂಗಾ ಬೆಟ್ಟದ ಹಿಂಭಾಗದಲ್ಲಿರೋದು. ಇದು ಮುದ್ವೀರೇಶ್ವರ ಸ್ವಾಮಿ ಅಂತ. ಮುದ್ವೀರೇಶ್ವರ ಸ್ವಾಮಿ ಅಂದರೆ ಮೋದ್ಗಲ್ ಋಷಿಗಳು ತಪಸ್ಸು ಮಾಡಿ ಐಕ್ಯವಾಗಿರೋ ಸ್ಥಳ. ಈ ಸ್ಥಳಕ್ಕೆ ಇಲ್ಲಿ ಮೋದ್ಗಲ್ ಋಷಿಗಳು ತಪಸ್ಸಿಗೆ ಕೂತ್ಕೊಂಡಾಗ ಇದಕ್ಕೆ ಬಿಲ್ಪತ್ರೆ ಮಠ ಅಂತ ಹೆಸರು. ಈ ಸ್ಥಳಕ್ಕೆ ಇವರು ತಪಸ್ಸಿಗೆ ಕೂತ್ಕೊಂಡಾಗ ಏನು ಮಾಡಿದರು, ಶಿವ ಪೂಜೆ ಮಾಡ್ಬೇಕಾದ್ರೆ ಗಂಗೆ ಇರಲಿಲ್ಲ. ಆ ಗಂಗೆ ಬೇಕಾದರೆ ಇವ್ರು ಹೇಳ್ತಾರೆ ಸೇವಕರಿಗೆ, ಗಂಗೆ ತಮ್ಮನ್ನಿ ಅಂತ. ಅವಾಗ ಏನು ಮಾಡ್ತಾರೆ, ಸೇವಕರು ಎಲ್ಲೆಲ್ಲ ನೋಡ್ತಾರೆ, ಗಂಗೆ ಎಲ್ಲೂ ಸಿಗೋದಿಲ್ಲ. ಆವಾಗ ಗುರುಗಳಿಗೆ ಬಂದು ಹೇಳ್ತಾರೆ. ಹೇಳಿದಾಗ ಏನು ಮಾಡ್ತಾರೆ ಅವರು, ದಿವ್ಯ ದೃಷ್ಟಿ ಬಿಟ್ಟು ನೋಡಿ ಬನ್ನಿ, ಇಲ್ಲೇ ಇದೆ ಗಂಗೆ ಅಂದ್ಬಿಟ್ಟು ಇಲ್ಲಿ ಮೋದ್ಗಲ್ ತೀರ್ಥ ಅಂತ ಅದನ್ನು ಕೈಲಿ ಗುದ್ದಿ ತೆಗೆದಿರೋದು ತೀರ್ಥ ಋಷಿಮುನಿಗಳು. ಆವಾಗ ಹೇಳ್ತಾರೆ, ಯಾವುದೇ ಕಾರಣದಿಂದ ಇದು ಒಣಗೋದಿಲ್ಲ, ಇಲ್ಲಿಂದನೇ ನೀವು ತೀರ್ಥ ತಗೊಂಬರ್ರಿ ನನ್ನ ಶಿವಪೂಜೆಗೆ ಅಂತಾರೆ. ಆವಾಗ ಇಲ್ಲಿಂದ ತೀರ್ಥ ತೊಗೊಂಡು ಅವರು ಶಿವಪೂಜೆಗೆ ಕೊಡ್ತಾ ಇರ್ಬೇಕಾದ್ರೆ ಅವರು ಪೂಜಾ ಪುನಸ್ಕಾರಗಳೆಲ್ಲ ಮುಗಿದು ತಪಸ್ಸು ಮುಗಿದ ಮೇಲೆ ಅವರು ಐಕ್ಯವಾಗ್ತಾರೆ. ಐಕ್ಯ ಸ್ಥಳ ಒಳಗಡೆ ಇದೆ, ಐಕ್ಯವಾಗ್ತಾರೆ ಮೋದ್ಗಲ್ ಋಷಿಗಳು. ಅವರು ಐಕ್ಯವಾಗೋದಕ್ಕಿಂತ ಮುಂಚೆ ಅವರು ಮುದ್ವೀರೇಶ್ವರ ಅಂತ ಆಯ್ತು ನೋಡಿರಿ ಒಳಗಡೆ. ಅದನ್ನು ಕಿರು ಬೆಳ್ಳಿನಲ್ಲಿ ಬರೆದಿರೋದು ಬಂಡೆ ಅದು. ಅದನ್ನು ಕಿರು ಬೆಳ್ಳಿನಲ್ಲಿ ಬರೀತಾರೆ. ಬರೆದಾಗ ಅವ್ರ ಕಣ್ಣಿಗೆ ಮುದ್ದಾಗಿ ಕಾಣಿಸ್ತೈತಿ ಬರೆದಿದ್ದು. ಅದಕ್ಕೆ ಅವ್ರೇನು ಮಾಡ್ತಾರೆ, ಮುದ್ದು ವೀರೇಶ್ವರ ಅಂತ ನಾಮಕರಣ ಮಾಡ್ತಾರೆ. ಮುದ್ದು ವೀರೇಶ್ವರ ಅಂತ ನಾಮಕರಣ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತಾರೆ ಅಂದರೆ ಅವರಲ್ಲಿರೋ ತಪಶಕ್ತಿ ಎಲ್ಲ ಅದಕ್ಕೆ ದಾರಿ ಎರಿತಾರೆ. ದಾರಿ ಎರೆದ್ಬಿಟ್ಟು ಏನು ಮಾಡ್ತಾರೆ, ಭಕ್ತಾದಿಗಳ ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥವನು ಮುದ್ವೀರೇಶ್ವರ. ಅದಕ್ಕೆ ಬರ್ತಾರೆ ಭಕ್ತಾದಿಗಳು, ಬಂದು ಕೂತ್ಕೊಂಡು ಫಸ್ಟ್ನೇ ಪೂಜೆಗೆ ಹೂವು ಕೇಳ್ತಾರೆ. ಹೂವು ಆಗುತ್ತೆ. ಏನೋ ಅದು ಪ್ರತೀತಿ ಹಿಂದ್ಲಿಂದ ಬಂದಿದೆ ಪ್ರತೀತಿ. ಇದು ಸಾವಿರಾರು ವರ್ಷದ ದೇವಸ್ಥಾನ, ಈಗಲ್ದಲ್ಲ. ನಾನು ಪೂಜೆ ಮಾಡ್ತಾ ಇರೋದು 5ನೇ ತಲೆಮಾರು. ಹಾಂ, 100% ಆಗಿದೆ ಸರ್, 100% ಆಗಿದೆ. ಬಲ ಎಡ ನೀವು ಹೆಂಗೆ ಕೂರ್ಸ್ಕೊಳ್ತೀರೋ ಹಂಗೆ ಆ ಥರದ ಇರುತ್ತೆ. ಆಮೇಲೆ ಸುಮಾರು ಕಡೆ ಇದಕ್ಕೆ ಭಕ್ತರವ್ರೆ, ಭಕ್ತಾದಿಗಳು, ಮನೆ ದೇವರು ಅಂತ ಅನ್ನೋ ಭಕ್ತಾದಿಗಳು ಇದ್ದಾರೆ. ಎಲ್ಲ ಕಡೆಯಿಂದ ಇದ್ದಾರೆ ಸರ್, ಬರ್ತಾರೆ. ಪ್ರತಿಷ್ಠಿತ ವ್ಯಕ್ತಿಗಳ ಮನೆ ದೇವರು ಕೂಡ ಇದೆ ಪ್ರತಿಷ್ಠಿತ ವ್ಯಕ್ತಿಗಳು ಮನೆ ದೇವರು ಕೂಡ ಇದಾಗಿದೆ. ಎಲ್ಲರೂ ಬರ್ತಾರೆ ಇಲ್ಲಿ, ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲರೂ ಬರ್ತಾರೆ ಸರ್ ಇಲ್ಲಿಗೆ. ಈಗ ಪ್ರಮೀಳಾಂಜನೇಯ ಸರ್ಗೆ ಬರ್ತಾರೆ, ಅವ್ರಿಗೂ ಮನೆ ದೇವರೇ ಇದು. ಆಮೇಲೆ ಸೋಮಶೇಖರ್ ಅಂತ ಅವರೇ, ಅವ್ರಿಗೂ ಮನೆ ದೇವರು ಇದು. ಆಮೇಲೆ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೇ. ಆಮೇಲೆ ಸೋಮಣ್ಣವರು, ಅವ್ರಿಗೂ ಮನೆ ದೇವರೇ. ಶಂಕರ್ ಬಿದ್ರಿ ಅವರು ಎಲ್ಲ ಬರ್ತಾರೆ. ಈ ಥರ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಬರ್ತಾರೆ. ಇಲ್ಲೇನು ಅಂದರೆ ಎಲ್ಲ ಒಂದೇ ಸಮಾನ ದೇವಸ್ಥಾನ ಇದು, ಭಕ್ತಾದಿಗಳು ಇಲ್ಲಿ. ಆಮೇಲೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಕೊನೆ ಕಾರ್ತಿಕ್ ಸೋಮವಾರ, ಕೊನೆ ಸೋಮವಾರ ದಿವಸ ಜಾತ್ರೆ. ಇದು ಒಂದು 7-8 ಸಾವಿರ ಜನ ಸೇರ್ತಾರೆ ಇಲ್ಲಿ. ಊಟದ ವ್ಯವಸ್ಥೆ, ಪೂಜೆ ಪುನಸ್ಕಾರ, ನಂದಿ ಧ್ವಜ, ವೀರಗಾಸೆ, ಆಮೇಲೆ ಮುತ್ತಿನ ಪಲ್ಲಕ್ಕಿ, ದೇವರು ಕೆಳಗಡೆಗೆ ಹೋಗ್ತದೆ. ಸುಮಾರು ಜನ ಸೇರ್ತಾರೆ. ಒಳ್ಳೆ ಚೆನ್ನಾಗಾಗುತ್ತೆ ಜಾತ್ರೆ ಮಾತ್ರ. ದಾಸೋಹ ನಂಬರ್ 1 ದಾಸೋಹ ಮಾತ್ರ. ಎಲ್ಲ ಭಕ್ತಾದಿಗಳೇ ನಿಂತ್ಕೊಂಡು ಎಲ್ಲ ಅವರೇ ಮಾಡ್ತಾರೆ. ಇಷ್ಟೆಲ್ಲ ದೇವಸ್ಥಾನ, ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕಾದ್ರೂ ಭಕ್ತಾದಿಗಳ ಸಹಕಾರ ಮಾಡಿರೋದು. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಒಂದೇನಾರು ಐತೆ ಅಂದರೆ ಭಕ್ತಾದಿಗಳು ಕೊಟ್ಟಿರೋದು. ಇಷ್ಟು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಎಲ್ಲ ಪಾಳು ದೇವಸ್ಥಾನ ಇತ್ತು. ಇದೆಲ್ಲ ನಮ್ಮ ತಂದೆಯವ್ರು ನನಗೆ ಇನ್ಚಾರ್ಜ್ ಕೊಟ್ಟಾಗ, ನಮ್ಮ ತಂದೆಯವ್ರು ಕೊಟ್ಟು 23-24 ವರ್ಷ ಆಯಿತು. ಪಾಳು ದೇವಸ್ಥಾನ ಇದ್ದಿದ್ದು. ಭಕ್ತಾದಿಗಳನ್ನೆಲ್ಲ ಕೈಗೆ ಸೇರಿಸ್ಕೊಂಡು ನಾವು ಅವ್ರ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಈ ದೇವಸ್ಥಾನ ಈ ಮಟ್ಟಕ್ಕೆ ತಂದು. ಶಿವಗಂಗೆ ತಪ್ಪಲಲ್ಲಿ ಇರೋದು. ಹಾಂ, ಮುದ್ವೀರೇಶ್ವರ ಅಂತ. ರೋಡು ಅಷ್ಟೇ, ರೋಡು ಸರ್ಕಾರ ಎಲ್ಲ ಮಾಡಿರೋದು, ಭಕ್ತಾದಿಗಳಿಂದ ಮಾಡಿಸಿರೋದು. ಯಾರ ಭಕ್ತರೇ ಒಂದು 3800 ಮೂಟೆ ಸಿಮೆಂಟ್ ಕೊಡಿಸಿರು. ಆಮೇಲೆ ಜಲ್ಲಿ ಮಳ್ಳು ಭಕ್ತಾದಿಗಳು ಕೊಡಿಸಿರು. ಇದು ರೋಡ್ ಮಾಡ್ದು ಎಲ್ಲ ಹಿಂಗೆ ಒಂದೊಂದು ಭಕ್ತರಿಂದನೇ ಆಗಿರೋದು ಇದೆಲ್ಲ. ಪ್ರತಿಯೊಂದು ಈ ದೇವಸ್ಥಾನ ಏನೈತೆ ಇದೆಲ್ಲ ಭಕ್ತಾದಿಗಳು. ನೀವು ಯಾವುದೇ ಕೆಲಸಕ್ಕೆ ಹೂವು ಕೇಳಿ ಸರ್, ಇದುವರೆಗೆ ಯಾವುದು ಫೇಲ್ ಇಲ್ಲ ಸರ್. ಆಮೇಲೆ ಈ ಮಕ್ಕಳದ ಬಗ್ಗೆ ಕೇಳಿದ್ರಲ್ಲ ನೀವು, ಅದೇನು ಅಂದರೆ ನೋಡಿ, ಇಲ್ಲಿ ಗಂಗೆ ಇದೆ ನೋಡಿ, ಋಷಿಮುನಿಗಳು ಶಾಪದಿಂದ ಆಗಿರೋದು. ಅದು ಏನು ಅದು ಪ್ರತೀತಿ ಅಂದರೆ, ಮಕ್ಕಳಿಲ್ದಲೇ ಇರೋರು ಬಂದು 3 ವಾರ ನೀರು ಹಾಕಿಸ್ಕೋಬೇಕು. ಅಮಾವಾಸ್ಯೆ, ಪೌರ್ಣಮಿ, ಅಮಾವಾಸ್ಯೆ, ಇಲ್ಲ ಪೌರ್ಣಮಿ, ಅಮಾವಾಸ್ಯೆ, ಪೌರ್ಣಮಿ 3 ಸತಿ ನೀರು ಹಾಕಿಸ್ಕೊಂಡು ಗಂಗೆ ಪೂಜೆ ಮಾಡೋದು ಅಷ್ಟೇ. ಇದಕ್ಕೆ ಹರಕೆ ಇನ್ನೇನಿಲ್ಲ. ಇದುವರೆಗೆ ಯಾವುದು ಫೇಲೂ ಆಗಿಲ್ಲ. ಇದೊಂದು ಪ್ರತೀತಿ ಅವಾಗಿಂದನೂ ಐತಿ. ಬಂದು ಹಾಕಿಸ್ಕೊಂತಾರೆ ಅಮಾವಾಸ್ಯೆ ಪೌರ್ಣಮಿಲೆಲ್ಲ ಒಂದು 5 ಜನ ಬಂದು ಹಾಕಿಸ್ಕೊಂತಾರೆ. ಅವ್ರಿಗೆಲ್ಲ ಒಳ್ಳೇದಾಗಿದೆ. ಹಾಂ,
ಪ್ರತಿಯೊಬ್ಬ ಭಕ್ತರಿಗೂ ಒಳ್ಳೇದಾಗದೆ ಸರ್. ಈಗ ತಾವು ಬಂದಿದ್ದೀರಾ, ತಾವೇ ನನಗೊಂದು ದಿವಸ ಹೇಳ್ತೀರಾ ಸರ್, ಅಷ್ಟೇ. ಈಗ ಕೈ ಬಿಡಲ್ಲ ಸ್ವಾಮಿ. ಖಂಡಿತ ಖಂಡಿತ. ಈಗ ಈ ಜಾಗಕ್ಕೆ ಬಂದಿದ್ದೀರಲ್ವಾ, ನಿಮ್ಮನ್ನ ಇನ್ನೂ ಒಂದು ಒಳ್ಳೆಯ ಸ್ಥಾನಕ್ಕೆ ತಗೊಂಡೋಗ್ತಾನೆ ಈ ಸ್ಥಳಕ್ಕೆ ಬಂದಮೇಲೆ. ಇದಂತೂ ನಾನು 100ಕ್ಕೆ 100 ಸತ್ಯ ಹೇಳ್ಬಲ್ಲೆ. ಮತ್ತೆ ಬಿಲ್ಪತ್ರೆ ಮರಗಳು ಹೌದು ಸರ್, ನೋಡ್ತಿದ್ರೆ ತುಂಬಾ ಕಾಣ್ತಾವಲ್ಲ. ಹೌದು, ಬಿಲ್ಪತ್ರೆ ಮಠ ಅಂತಲೇ ಸಹ ಇದಕ್ಕೆ ಹೆಸರು. ಹಾಂ, ಅವೆಲ್ಲ ಊರಿರವ ಅಥವಾ ಇಲ್ಲ ಸರ್, ಅವು ತಾನಾಗೆ ಉಟ್ಕೊಂಡ್ರವು. ಇಲ್ಲಿ ಕೆಳಗಿಂದನೂ ಅವೇ ಬಿಲ್ಪತ್ರೆ ಮಠ ಮರಗಳು. ಆಮೇಲೆ ಇಲ್ಲಿ ನಾವು ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ. ಆಮೇಲೆ ಮಧ್ಯ ಭಕ್ತಾದಿಗಳು ಬಂದವ್ರಿಗೆ ಏನು ಮಾಡ್ತೀವಿ ಅಂದರೆ ಅನ್ನ ಸಾಂಬಾರು ಮಾಡ್ತೀವಿ ಇಲ್ಲಿ ದೇವಸ್ಥಾನದಲ್ಲಿ. ಅದೊಂದು ನಡ್ಕೊಂಡು ಹೋಗ್ತಾ ಅದೇ. ಇವಾಗ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ? ಮುಂದೆ ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು, ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಈಗ ನೀವು ಚೆನ್ನಾಗಿದ್ರಲ್ವ ಸರ್, ನಾನು ಚೆನ್ನಾಗಿರೋದು ಅಷ್ಟೇ. ಆಮೇಲೆ ನಮ್ಮ ದೇವಸ್ಥಾನನೂ ಅಷ್ಟೇ, ನಾವು ಚೆನ್ನಾಗಿ ಮಡಿಕೊಂಡ್ರೆ ದೇವ್ರು ನಮ್ಮನ್ನು ಚೆನ್ನಾಗಿ ಮಡಗ್ತಾನೆ ಸರ್. ಭಕ್ತಾದಿಗಳು ಯಾವ ಟೈಮಲ್ಲಿ ಹೆಚ್ಚಿನ ಸಂಖ್ಯೆ ಸರ್ ಕಾರ್ತೀಕ, ಆಮೇಲೆ ಯಾವಾಗಲೂ ಬರ್ತಾ ಇರ್ತಾರೆ. ಅತಿ ಹೆಚ್ಚಿನದಾಗಿ ಕಾರ್ತೀಕ, ಅಲ್ಲ ವಿಶೇಷ ಪೂಜಾ ಪುನಸ್ಕಾರಗಳು ಯಾವ ಕಾರ್ತೀಕದಲ್ಲಿ ನಡೀತಿರ್ತದೆ. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ನಡೀತದೆ. ಮಧ್ಯನೂ ಭಕ್ತಾದಿಗಳು ಅವರವರ ಅನುಕೂಲಕ್ಕೆ ತಕ್ಕಂತೆ ಪೂಜೆ ಇಟ್ಕೊಂಡು ಪೂಜೆಗಳು ಮಾಡ್ತಾರೆ, ಜೋರಾಗೆ ಮಾಡ್ತಾರೆ. ಹಾಂ, ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಇವಾಗ ಯಾರನ್ನ ಇದು ನೋಡ್ಕೊಂಡು ಭಕ್ತಾದಿಗಳು ಇದಕ್ಕೆ ಬರ್ತಾರೆ ಅಂದರೆ ಹಾಂ, ಅವ್ರಿಗೆ ಯಾವ ಟೈಮಲ್ಲಿ ಬನ್ನಿ ಅಂತ ನೀವು ಹೇಳ್ತೀರಾ? ಸರ್ ಇವತ್ತು ನೀವು ಪೂಜೆ ಇಟ್ಕೊಂತೀವಿ ನಾಳೆ ಅಂದರೆ ಇವತ್ತು ನೈಟೇ ಕರಿತೀವಿ ನಾವು, ನೈಟೇ ಬರಬೇಕು. ಇಲ್ಲಿ ಅನುಕೂಲ ಇದೆ ಎಲ್ಲ, ಈಗ 24 hours ಬಿಸಿನೀರು ಬರುತ್ತೆ. ರೂಮ್ಸ್ ಎಲ್ಲ ಭಾಳ ನೀಟಾಗಿ ಮಡಿಕೊಂಡಿದ್ದೀವಿ. ಫ್ರೀ, ದುಡ್ಡಿಲ್ಲ ಅದಕ್ಕೆ, ಫ್ರೀ ರೂಮು. ಅದರಲ್ಲಿ ಭಕ್ತಾದಿಗಳು ಫ್ರೀ ಕೊಡ್ತೀವಿ. ನೀವು ಬೆಳಗ್ಗೆ ಸ್ನಾನ ಮಾಡ್ಕೊಂಡು 6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಭಕ್ತಾದಿಗಳ್ದು. 6 ಗಂಟೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ 11:00ವರೆಗೆ ಮಹಾಮಂಗಳಾರತಿ, ದಾಸೋಹ ಸಾಯಂಕಾಲ ತನಕ ಇರ್ತದೆ ಪೂಜೆ. ಭಕ್ತ ಬೆಂಗಳೂರು ಅಂದ್ರೆ ಎಲ್ಲ ಸಿಕ್ಕಾಬಿಟ್ಟೆ ತುಂಬಾ ಬಿಸಿ. ಹೌದು ಸರ್. ಹಂಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋರಿಗೆ ಹಾಂ, ಬಂದಾಗ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಹಾಂ, ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಒಳಗಡೆ ಬರಬೇಕು ಅಂತ? ಸರ್ ನಾವು ಡೈಲಿ ರೆಗ್ಯುಲರಾಗಿ ಬರೋದು ನಾವು 10 ಗಂಟೆಗೆ ಬರ್ತೀವಿ. 10 ಗಂಟೆಗೆ ಬಂದು 5 ಗಂಟೆ ತನಕ ಇರ್ತೀವಿ ಇಲ್ಲಿ. 5 ಗಂಟೆವರೆಗೂ ಹಾಂ, ಪೂಜೆ ವ್ಯವಸ್ಥೆ 5 ಗಂಟೆ ತನಕ ಯಾರು ಬೇಕಾದ್ರೂ ಬರ್ಬೋದು. ಬಾಕ್ಲು ಹಾಕೋದೇ ಇಲ್ಲ ನಾವು. ಹಾಂ, ಇದು ನಾವು ಇಂದ್ಲಿಂದ ನಮ್ಮ ತಂದೆಯವ್ರ ಕಾಲದಿಂದ ಅವರು ಭಾಳ ಕಷ್ಟ ಬಿದ್ದು, ಅವರು ಮುಂಚೆ ಏನು ಮಾಡೋರು ಅಂದರೆ ಸಗಣಿ ಹಾಕಿ ಸಾರಿಸೋರು ದೇವಸ್ಥಾನನ. ಮಣ್ಣಿನ ದೀಪ, ಒಳಗಡೆ ಲೈಟ್ ಇಲ್ಲ. ಒಳಗಡೆ ಅವಾಗೆಲ್ಲ ಆಗಿನ ಇದರಲ್ಲಿ ನಮ್ಮ ಅಪ್ಪವ್ರ ಪೂಜೆ ಮಾಡೋದಕ್ಕೆ ಒಳಗಡೆ ಎಲ್ಲೋದ್ರೂ ಬರೀ ಎಳ್ನಾಗರು. ನಮ್ಮ ಅಪ್ಪ ಹೋದರೆ ನಾವು ಒಳಕೋತಿರ್ಲಿಲ್ಲ ನಾನು. ಈಗ ಒಂದು ನವೀಕರಣ ಮಾಡಿರೋದು ಈಗ ದೇವಸ್ಥಾನನ. ಆ ವೈಟ್ ಇದು ಟೈಲ್ಸ್ ಹಾಕಿರೋದು ಸಿಕ್ಕಾಬಟ್ಟೆ ಇದ್ದಾವೆ ಸರ್. ಈಗಲೂ ಇದೆ ಸರ್ ಒಳಗಡೆ, ಈಗಲೂ ಇದೆ ನಮ್ಮ ದೇವ್ರ ಹತ್ರ, ಈಗಲೂ ಇದೆ. ಸುಮಾರು ಜನ ನೋಡಿರೋರೆ ಅವ್ರಿಗೆ. ಇಷ್ಟೇ ಉದ್ದ ಇರೋದು ಅದು. ಇಷ್ಟೇ ಉದ್ದ ಅದು. ಹಿಂಗೆ ಓದ್ತಿರ್ತದೆ ಹಿಂಗೆ. ಅದು ಕಚ್ಚಿರೋ ಟೈಮಿಂಗ್ಸೇ ಇಲ್ಲ. ನೀವು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಗಲ್ಲ ಬಿಡಿ. ಇದುವರೆಗೂ ಯಾರಿಗೂ ಅದೇ ತೊಂದರೆ ಇಲ್ಲ ಮಾಡಿಲ್ಲ. ಅಂದರೆ ನಾಗರು ಸರ್ಪ ಬೇಜಾನ್ ಜನಕ್ಕೆ ಕಾಣಿಸ್ಕೊಂಡೈತಿ, ಯಾರಿಗೇನು ಮಾಡಿಲ್ಲ. ಏನಾದ್ರು ಅಂಟುಮುಂಟಾದರೆ ಮಾತ್ರ 100ಕ್ಕೆ 100 ಬಂದು ಮಲಿಕಂತದೆ. ಆಮೇಲೆ ಅಂಟುಮುಂಟಾದರೆ ಇನ್ನೊಂದು ವಿಶೇಷ, ಈ ತೀರ್ಥದಲ್ಲಿ ತೀರ್ಥ ಇರಲ್ಲ, ಡ್ರೈ ಆಗ್ಬಿಡ್ತದೆ ಇದು. ಆಮೇಲೆ ಹಾಲು ತುಪ್ಪ ಎಲ್ಲ ಬಿಟ್ಟು ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಮಾಡಿದ ಮೇಲೆ ಕರೆಕ್ಟಾಗಿ 45 ನಿಮಿಷಕ್ಕೆ ತುಂಬ್ಕೊಂತದೆ ಮಾಮೂಲಿ. ಇದು ಸುಮಾರು ಭಕ್ತಾದಿಗಳೆಲ್ಲ ಪರೀಕ್ಷೆ ಮಾಡಿರೋದು ಇದು ಹಿಂದ್ಲಿಂದ. ಲೆಕ್ಕ ಹಾಕೊಳ್ರಿ. ಹುಣ್ಣಿಮೆ ದಿವಸ ಇಲ್ಲಿ ನೀವು ಅದೊಂದು ಇದನ್ನು ನೋಡಬೇಕು ಸನ್ನಿವೇಶ. ಎಲ್ಲೆಲ್ಲಿಂದನೋ ಬರ್ತಾರೆ. ಅವ್ರಿಗೆ ನಾನು 23 ವರ್ಷದಿಂದನೂ ಇಲ್ಲಿ ಪೂಜೆ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ಆಮೇಲೆ ಭಕ್ತಾದಿಗಳು ಯಾರನ್ನ ಮಾಡಿಸೋರಿದ್ರು ಮಾಡಿಸ್ಬೋದು. ಹುಣ್ಣಿಮೆಲಿ ಮಾಡಿಸ್ಬೋದು, ಯಾರು ಬೇಕಾದ್ರೂ ಮಾಡಿಸ್ಬೋದು ಭಕ್ತಾದಿಗಳು. ಇಲ್ಲ 7-8 ಜನ ಸೇರ್ಕೊಂಡು ಅವರು ಮಾಡಿಸ್ಕೊಬೋದು. ಆ ಥರ ಈಗ ಅವ್ರವ್ರ ಶಕ್ತಿ ಅಷ್ಟೇ. ಈಗ ನೋಡಿ, ಬಿಲ್ಡಿಂಗಲ್ಲಿ ಎಲ್ಲ ಅನುಕೂಲ ಐತೆ. ಸ್ನಾನದ್ದು ಐತೆ, ಅಡುಗೆ ಮನೆ, ಪಾತ್ರೆ ಸಾಮಾನು ಪ್ರತಿಯೊಂದು ಐತೆ. ಯಾವುದಕ್ಕೂ ₹1 ಬಾಡಿಗೆ ಇಲ್ಲ. ಬಂದು ಭಕ್ತಾದಿಗಳು ಖುಷಿಯಾಗಿ ಪೂಜೆ ಮಾಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ಬೋದು. ಅಲ್ಲ, ಮುದ್ದು ವೀರಯ್ಯ ಅಂದರೆ ಶಿವನ ವೀರಭದ್ರ ಸ್ವಾಮಿ ಮುದ್ದು ವೀರೇಶ್ವರ ಇದ್ರ ಹೆಸರು.
ಮುದ್ವೀರೇಶ್ವರ ಅಲ್ಲ, ಮುದ್ದು ವೀರೇಶ್ವರ. ಅದೇ ಯಾವ ಸ್ವಾಮಿದ ಒಂದಿದೆ ಅಂತ ಇದೆ. ಮೋದ್ಗಲ್ ಋಷಿಗಳು ಸಹ, ಮೋದ್ಗಲ್ ಋಷಿಗಳು ಅವರು ವೀರಭದ್ರನ್ನ ಇದನ್ನು ಬರೆದ್ರು ಬಂಡೆ ಮೇಲೆ, ಕಿರು ಬೆಳ್ಳಿನಲ್ಲಿ ಬಂಡೆ ಮೇಲೆ ಬರೆದ್ರಲ್ಲ, ಅವ್ರ ಕಣ್ಣಿಗೆ ಒಂಥರ ಮುದ್ದಾಗಿ ಕಾಣಿಸ್ತು ಆ ವೀರಭದ್ರ ಸ್ವಾಮಿ. ಅದಕ್ಕೇನು ಮಾಡಿದ್ರು ಅವರು, ಮುದ್ದು ವೀರೇಶ್ವರ ಅಂತ ನಾಮಕರಣ ಮಾಡಿರು. ಆಮೇಲೆ ಇನ್ನೊಂದು ಬಸವ ಆಯ್ತು ನೋಡ್ರಿ ಇಲ್ಲಿ. ಆ ಬಸವ ಏನು ಅಂದರೆ, ಒಬ್ಬ ಈ ದೈವ ಭಕ್ತಿ ಒಂದು ಹಸು ಕಟ್ಟಿದ್ಲಂತೆ. ಹಸು ಕಟ್ಟಿದ್ದಾಗ ಅದು ಎಷ್ಟು ವರ್ಷ ಆದರೂ ಕರು ಹಾಕ್ಲಿಲ್ವಂತೆ. ಆವಾಗ ಏನು ಮಾಡಿಲ್ಲಂತೆ, ಅಯ್ಯಮ್ಮ ಬಂದು ಈ ದೇವ್ರಿಗೆ ಮರೆ ಬಿದ್ಲಂತೆ. ಸ್ವಾಮಿ ಇಷ್ಟು ವರ್ಷ ಆಯಿತು ಈ ಹಸು ಕರು ಹಾಕಲಿಲ್ಲ, ಏನು ಮಾಡೋದು, ಏನಾದರೂ ಕರು ಹಾಕಿದ್ರೆ ಅದನ್ನು ತಗೊಂಬಂದು ಕಾಲು ತೊಳೆದ್ಬಿಟ್ಟು ನೀನು ಸನ್ನಿಧಿ ಬಿಟ್ಬಿಡ್ತೀನಿ ಅಂತ. ಆವಾಗ ಏನಾಯ್ತಂತೆ, ವರ್ಷಕ್ಕೆ ಕರೆಕ್ಟಾಗಿ ಒಂದು ಕರು ಆಗ್ತಂಥದ್ದು. ಹಾಕಿದಾಗ ಇವಳು ಅರಿಕೆ ಮಾಡ್ಕೊಂಡಿದ್ಲಲ್ಲ, ಆ ಹಸುನ ಹೊಡ್ಕೊಂಬಂದ್ಲಂತೆ. ಕಾಲು ತೊಳೆದ್ಬಿಟ್ಟು ಆ ಕರುನ, ನೋಡಪ್ಪ ನಿನ್ನ ಅರಿಕೆ ನೀನು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಬಿಟ್ಟು ಹೊರಟೋದ್ಲಂತೆ ಅಯ್ಯಮ್ಮ, ದೈವಭಕ್ತಿ. ಆವಾಗ ಅದೇನು ಮಾಡ್ತು, ಅಲ್ಲಿ ಇಲ್ಲಿ ಮೇಯ್ಕೊಂಡು ದೊಡ್ಡ ಬಸವ ಆಗ್ಬಿಡ್ತು. ಬಸವ ಆಗ್ಬಿಟ್ಟು ಇಡೀ ಗ್ರಾಮಗಳಲ್ಲಿ ರೈತರುಗಳ್ದು ಹೊಲ ಮೇಯಕ್ಕೆ ಶುರುವಾಯ್ತಂತೆ, ಕಿರುಕುಳ ಕೊಡೋಕ್ಕೆ ಶುರುವಾಯ್ತಂತೆ ರೈತರುಗಳಿಗೆ. ಆವಾಗ ಇಡೀ ಸುತ್ತೇಳಲ್ಲಿ ರೈತರುಗಳು ಬಂದು ಸ್ವಾಮಿ ಮರೆ ಬಿದ್ರಂತೆ. ಏನಪ್ಪ ನೀನು ನೊರಪ್ರಸದಿಂದ ಹುಟ್ಟಿರೋದು, ಅದು ನಮಗೆಲ್ಲ ಕಿರುಕುಳ ಕೊಡ್ತೈತೆ ಅಂತ. ಆವಾಗ ಏನು ಮಾಡಿದ್ರೆ ಸ್ವಾಮಿ ಅಪ್ಪಣೆ ಕೊಟ್ಟನಂತೆ, ಅದನ್ನ ಎಳ್ಕೊಂಬರ್ರಿ ಅಂತ. ಇಡೀ ಸುತ್ತೇಳಲ್ಲಿ ಗ್ರಾಮಸ್ಥರು ಸೇರಿ ಖಾಲಿ ಸರ್ಪನೆ ಹಾಕಿ ಎಳ್ಕೊಂಬಂದು ಜೈಲು ಅಂತ ಹಾಕಿರೋದು ಅದನ್ನ ಒಳಗಡೆ. ಇವ್ರು ನೋಡೋರೆ, ಅದು ದೇವರು ಇರ್ತದೆ, ದೇವ್ರ ಎದುರಿಗೆ ಬಸವಣ್ಣ ಇರ್ತದೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ. ಇದು ವಿಶೇಷ ಸೈಡಲ್ಲಿ ಐತಿ. ನನಗೆ ಮುಖ ತೋರಿಸ್ಬೇಡ, ನಮ್ಮ ಭಕ್ತರಿಗೆ ಕಿರುಕುಳ ಕೊಟ್ಟ ಮೇಲೆ ನೀನು ಅಂದ್ಬಿಟ್ಟು ಸೈಡಲ್ಲಿ ಮಡಗಿರೋದು. ಅದು ಅಲ್ಲೇ ಕಲ್ಲಾಗಿ ಕಲ್ಲು ಉದ್ಭವ ಅದು. ಹಾಂ, ಅದಕ್ಕೆ ಬಂದಿ ಬಸವ ಅಂತ, ಅದು ಜೈಲು ಅಂತ ಹಾಕಿರೋದು ಅದಕ್ಕೆ. ಇವೆಲ್ಲ ಉದ್ಭವ ಮೂರ್ತಿ, ಕೆತ್ತಿರೋ ಯಾವುದೂ ಇಲ್ಲ. ಇಲ್ಲಿ ಗಣಪತಿ ಅಷ್ಟೇ, ಸಂಕಷ್ಟಹಾರ ಗಣಪತಿ, ಅದು ಬಂಡೆಲೇ ಉದ್ಭವ ಆಗಿರೋದು.